ವೆಲ್ಕಮ್ ಟು ಸಿಎಸ್ಆರ್ ಸೆಂಟರ್. ಸಿಎಸ್ಆರ್ ಆನ್ಲೈನ್ ಟ್ರೈನಿಂಗ್ ಕನ್ನಡ ಚಾನೆಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ. ನೀವು ಇನ್ನೂ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕನ್ ಅನ್ನು ಕ್ಲಿಕ್ ಮಾಡಿ. ನಮ್ಮ ಚಾನೆಲ್ ಅಲ್ಲಿ ಬರುವಂತಹ ಎಲ್ಲಾ ಹೊಸ ವಿಡಿಯೋಗಳನ್ನ ನೀವು ನೋಡೋದಕ್ಕೋಸ್ಕರ. ನಮ್ಮ ಚಾನೆಲ್ ಅಲ್ಲಿ ಬರುವಂತಹ ವಿಡಿಯೋಗಳು ನಿಮ್ಗೆ ಇಷ್ಟ ಆದಲ್ಲಿ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಕಮೆಂಟ್ ಮಾಡಿ ಅಂತ ಹೇಳ್ತಾ ಮತ್ತೊಮ್ಮೆ ನಿಮ್ಮೆಲ್ಲರಿಗೂ ಸಿಎಸ್ಆರ್ ಆನ್ಲೈನ್ ಟ್ರೈನಿಂಗ್ ಕನ್ನಡ ಚಾನೆಲ್ಗೆ ಸ್ವಾಗತ. ಲಾಸ್ಟ್ ಕ್ಲಾಸ್ ಅಲ್ಲಿ ನಾವು ರಿಸಲ್ಟ್ ಶೀಟ್ ಅನ್ನ ಮಾಡ್ತಾ ಇದ್ದು, ನಾನಿಲ್ಲಿ ಲಾಸ್ಟ್ ಕ್ಲಾಸ್ ಅಲ್ಲಿ ನಿಮ್ಗೆ ಹೇಳ್ಬೇಕಾದ್ರೆ ಯಾವ ರೀತಿ ನಾವು ಡಿಸ್ಟಿಂಕ್ಷನ್ ಮತ್ತು ಫಸ್ಟ್ ಕ್ಲಾಸ್, ಸೆಕೆಂಡ್ ಕ್ಲಾಸ್, ಪಾಸ್ ಅಥವಾ ಫೇಲ್ ಆಟೋಮೆಟಿಕ್ ಆಗಿ ಬರ್ಬೇಕಂದ್ರೆ ನಾವು ಯಾವ ರೀತಿಯಾಗಿ ಫಾರ್ಮುಲಾವನ್ನ ಹಾಕ್ಬೇಕಂತ ನಾನು ಹೇಳಿದ್ದೆ. ಅದೇ ಫಾರ್ಮುಲಾನ ನಾನಿಲ್ಲಿ ಗ್ರೇಡ್ ಕಾಲಮ್ಗೆ ಕಾಪಿ ಪೇಸ್ಟ್ ಮಾಡಿ ಎಡಿಟ್ ಮಾಡಿದ್ದೆ. ಇವತ್ತು ಇನ್ನೊಂದು ಸಲ ನೋಡೋಣ ನಾವು ಕ್ಲಾಸ್ ಮತ್ತು ಗ್ರೇಡ್ ಕಾಲಮ್ಗಳಿಗೆ ಯಾವ ರೀತಿ ನಾವು ಫಾರ್ಮುಲಾವನ್ನ ಹಾಕಬೇಕು ಅಂತ. ನಾನಿಲ್ಲಿ ಡಿಲೀಟ್ ಮಾಡ್ತಾ ಇದ್ದೀನಿ. ಸೆಲೆಕ್ಟ್, ನಂತರ ಡಿಲೀಟ್, ಇನ್ಕ್ರೀಸ್ ಕಾಲಮ್ ಸೈಜ್, ನಂತರ ನಾನಿಲ್ಲಿ ಫಾರ್ಮುಲಾವನ್ನು ಹಾಕಬೇಕು. ನಾವಿಲ್ಲಿ ಟೋಟಲ್ ಮಾರ್ಕ್ಸ್ಗೆ ಫಾರ್ಮುಲಾವನ್ನು ಹಾಕಬೇಕು. ಎಷ್ಟು ಮಾರ್ಕ್ಸ್ಗೆ ನಮಗೆ ಎಕ್ಸಾಮ್ ಇತ್ತು, ನಾವು ಎಷ್ಟು ಮಾರ್ಕ್ಸ್ ಅನ್ನ ತಗೊಂಡಿದೀವಿ ಮತ್ತು ಒಂದು ಸಬ್ಜೆಕ್ಟ್ಗೆ ಎಷ್ಟು ಮಾರ್ಕ್ಸ್ ಇರುತ್ತೆ, ಇದ್ರ ಮೇಲೆ ನಾವಿಲ್ಲಿ ಫಾರ್ಮುಲಾವನ್ನ ಹಾಕ್ತಿವಿ. ನಾನಿಲ್ಲಿ 625 ಮಾರ್ಕ್ಸ್ಗೆ ಫಾರ್ಮುಲಾವನ್ನ ಹಾಕಿದ್ದೆ. ನಿನ್ನೆ ನಾವು ಪರ್ಸೆಂಟೇಜ್ ಕಂಡುಹಿಡಬೇಕಾದ್ರೆ ನೋಡಿದೀವಿ. ನೀವು 600 ಮಾರ್ಕ್ಸ್ ಅಥವಾ 500 ಮಾರ್ಕ್ಸ್ ಎಷ್ಟು ಮಾರ್ಕ್ಸ್ಗೆ ಎಕ್ಸಾಮ್ ಇರುತ್ತೆ ಅಷ್ಟು ಮಾರ್ಕ್ಸ್ ಅನ್ನ ನಾವಲ್ಲಿ ಹಾಕ್ಬೇಕಾಗುತ್ತೆ. ನಂತರ ನಾವಿಲ್ಲಿ ಎಷ್ಟು ಮಾರ್ಕ್ಸ್ ಬಂದ್ರೆ ಡಿಸ್ಟಿಂಕ್ಷನ್ ಮತ್ತು ಎಷ್ಟು ಮಾರ್ಕ್ಸ್ ಬಂದ್ರೆ ಫಸ್ಟ್ ಕ್ಲಾಸ್ ಈ ರೀತಿಯಾಗಿ ತಗೊಳ್ತಾ ಇದ್ದೀನಿ. ನೀವು ಪರ್ಸೆಂಟೇಜ್ ಮೇಲೆ ಸಹ ಕ್ಯಾಲ್ಕುಲೇಟ್ ಮಾಡಬಹುದು. 85% ಇದ್ರೆ ಡಿಸ್ಟಿಂಕ್ಷನ್, 60% ಗಿಂತ ಜಾಸ್ತಿ ಇದ್ರೆ ಫಸ್ಟ್ ಕ್ಲಾಸ್, 75% ಗಿಂತ ಜಾಸ್ತಿ ಇದ್ರೆ ಹೈ ಫಸ್ಟ್ ಕ್ಲಾಸ್. ಈ ರೀತಿ ನೀವು ಎಲ್ಲಿ ಕೆಲಸ ಮಾಡ್ತಾ ಇದ್ರ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ. ನಾನಿಲ್ಲಿ 625 ಮಾರ್ಕ್ಸ್ಗೆ ನಿನ್ನೆ ಪರ್ಸೆಂಟೇಜ್ ಕಂಡುಹಿಡಿದಿದ್ವಿ. ಇವತ್ತು ನಾನು ಟೋಟಲ್ ಮಾರ್ಕ್ಸ್ಗೆ ಫಸ್ಟ್ ಕ್ಲಾಸ್, ಡಿಸ್ಟಿಂಕ್ಷನ್, ಸೆಕೆಂಡ್ ಕ್ಲಾಸ್ ಅಂತ ಫಾರ್ಮುಲಾ ಹಾಕ್ತಾ ಇದ್ದೀನಿ. ನೀವು ಪರ್ಸೆಂಟೇಜ್ಗೆ ಸಹ ಫಾರ್ಮುಲಾವನ್ನ ಹಾಕಬಹುದು. ಈಕ್ವಲ್ ಸಿಂಬಲ್ ಅನ್ನ ಯೂಸ್ ಮಾಡಬೇಕಾಗುತ್ತೆ. ಎಕ್ಸೆಲ್ ಅಲ್ಲಿ ಫಾರ್ಮುಲಾ ಹಾಕೋದಕ್ಕಿಂತ ಮುಂಚೆ ಯಾವುದೇ ಫಾರ್ಮುಲಾ ಇರಬಹುದು. ನಂತರ ಇಫ್ ಅಂತ ಟೈಪ್ ಮಾಡಬೇಕು. ನಂತರ ಓಪನ್ ಬ್ರಾಕೆಟ್, ಟೋಟಲ್ ಮಾರ್ಕ್ಸ್ ಅನ್ನ ನಾನಿಲ್ಲಿ ಸೆಲೆಕ್ಟ್ ಮಾಡ್ತಾ ಇದ್ದೀನಿ. ನಂತರ ಗ್ರೇಟರ್ ದೆನ್, ಕೀಬೋರ್ಡ್ ಅಲ್ಲಿ ನೀವು ಶಿಫ್ಟ್ ಕೀಯನ್ನ ಯೂಸ್ ಮಾಡಿ ಈ ಸಿಂಬಲ್ ಅನ್ನ ಯೂಸ್ ಮಾಡಬೇಕಾಗುತ್ತೆ. ನಂತರ 530 ಮಾರ್ಕ್ಸ್ ನಾನಿಲ್ಲಿ ಟೈಪ್ ಮಾಡ್ತಾ ಇದ್ದೀನಿ. 530ಕ್ಕಿಂತ ಹೆಚ್ಚಿಗೆ ಮಾರ್ಕ್ಸ್ ಇದ್ರೆ ನಾನಿಲ್ಲಿ ಡಿಸ್ಟಿಂಕ್ಷನ್ ಅಂತ ಹೇಳಿ ಮೆನ್ಷನ್ ಮಾಡ್ತಾ ಇದ್ದೀನಿ. ಕಾಮ ಹಾಕಬೇಕು. ನಂತರ ಓಪನ್ ಇನ್ವರ್ಟೆಡ್ ಕಾಮ, ಡಿಸ್ಟಿಂಕ್ಷನ್ ಅಂತ ನಾವಿಲ್ಲಿ ಟೈಪ್ ಮಾಡಬೇಕಾಗುತ್ತೆ. ಡಿಸ್ಟಿಂಕ್ಷನ್, ಕ್ಲೋಸ್ ಇನ್ವರ್ಟೆಡ್ ಕಾಮ, ನಂತರ ಕಾಮ, ನಂತರ ಇಫ್, ಓಪನ್ ಬ್ರಾಕೆಟ್, ನಂತರ ಸೆಲೆಕ್ಟ್ ಟೋಟಲ್ ಮಾರ್ಕ್ಸ್ ಗ್ರೇಟರ್ ದೆನ್ 360 ಮಾರ್ಕ್ಸ್, ಕಾಮ 360 ಮಾರ್ಕ್ಸ್ ಗಿಂತ ಹೆಚ್ಚಿಗೆ ಮಾರ್ಕ್ಸ್ ಇದ್ರೆ ಫಸ್ಟ್ ಕ್ಲಾಸ್ ಅಂತೇಳಿ ನಾನಿಲ್ಲಿ ಕೊಡ್ತಾ ಇದ್ದೀನಿ. ನಂತರ ಓಪನ್ ಇನ್ವರ್ಟೆಡ್ ಕಾಮ, ಫಸ್ಟ್ ಕ್ಲಾಸ್ ಅಂತ ನಾವಿಲ್ಲಿ ಟೈಪ್ ಮಾಡಬೇಕು. ಫಸ್ಟ್ ಕ್ಲಾಸ್, ಕ್ಲೋಸ್ ಇನ್ವರ್ಟೆಡ್ ಕಾಮ, ನಂತರ ಕಾಮ, ಇಫ್, ಓಪನ್ ಬ್ರಾಕೆಟ್, ಸೆಲೆಕ್ಟ್ ಟೋಟಲ್ ಮಾರ್ಕ್ಸ್ ಗ್ರೇಟರ್ ದೆನ್ 260, ನಂತರ ಕಾಮ, ಓಪನ್ ಇನ್ವರ್ಟೆಡ್ ಕಾಮ, ನಂತರ ಸೆಕೆಂಡ್ ಕ್ಲಾಸ್. 260 ಗಿಂತ ಹೆಚ್ಚಿಗೆ ಮಾರ್ಕ್ಸ್ ಇದ್ರೆ ನಾನಿಲ್ಲಿ ಸೆಕೆಂಡ್ ಕ್ಲಾಸ್ ಅಂತೇಳಿ ಮೆನ್ಷನ್ ಮಾಡ್ತಾ ಇದ್ದೀನಿ. ಸೆಕೆಂಡ್ ಕ್ಲಾಸ್, ನಂತರ ಕ್ಲೋಸ್ ಇನ್ವರ್ಟೆಡ್ ಕಾಮ, ನಂತರ ಕಾಮ, ನಂತರ ಇಫ್, ಓಪನ್ ಬ್ರಾಕೆಟ್, ನಂತರ ಸೆಲೆಕ್ಟ್ ಟೋಟಲ್ ಮಾರ್ಕ್ಸ್ ಗ್ರೇಟರ್ ದೆನ್ 210. 210ಕ್ಕಿಂತ ಹೆಚ್ಚಿಗೆ ಮಾರ್ಕ್ಸ್ ತಗೊಂಡಿದ್ರೆ ಅವರಿಲ್ಲಿ ಪಾಸ್ ಅಂತೇಳಿ ನಾನು ಮೆನ್ಷನ್ ಮಾಡ್ತಾ ಇದ್ದೀನಿ ಮತ್ತು 210ಕ್ಕಿಂತ ಕಡಿಮೆ ಮಾರ್ಕ್ಸ್ ಅನ್ನ ತಗೊಂಡಿದ್ದವರು ಫೇಲ್ ಅಂತ. ನಂತರ ಕಾಮ, ಓಪನ್ ಇನ್ವರ್ಟೆಡ್ ಕಾಮ, ಪಾಸ್, ನಂತರ ಕ್ಲೋಸ್ ಇನ್ವರ್ಟೆಡ್ ಕಾಮ, ನಂತರ ಕಾಮ, ಓಪನ್ ಇನ್ವರ್ಟೆಡ್ ಕಾಮ, ಫೇಲ್, ನಂತರ ಕ್ಲೋಸ್ ಇನ್ವರ್ಟೆಡ್ ಕಾಮ. ನಾವಿಲ್ಲಿ ಎಷ್ಟು ಬ್ರಾಕೆಟ್ ಅನ್ನ ಹಾಕಿದೀವಿ ಕೌಂಟ್ ಮಾಡಬೇಕು. 1 2 3 4 ಕ್ಲೋಸ್ ಬ್ರಾಕೆಟ್ ಅನ್ನ ನಾವಿಲ್ಲಿ ಹಾಕಬೇಕು. ಒಂದೊಂದು ಬ್ರಾಕೆಟ್ ಇಲ್ಲಿ ಬೇರೆ ಬೇರೆ ಕಲರ್ ಅಲ್ಲಿ ಬಂದೆ ನೀವಿಲ್ಲಿ ಅಬ್ಸರ್ವ್ ಮಾಡಬಹುದು. ಇಲ್ಲಿ ಹೆಚ್ಚಿಗೆ ಯೋಚನೆ ಮಾಡುವಂತದ್ದು ಏನಿಲ್ಲ, ತುಂಬಾ ಸಿಂಪಲ್ ಆಗಿ ನಾನು ಹೇಳ್ತೀನಿ ನೋಡಿ. 210ಕ್ಕಿಂತ ಹೆಚ್ಚಿಗೆ ಮಾರ್ಕ್ಸ್ ತಗೊಂಡ್ರೆ ಪಾಸ್, 210ಕ್ಕಿಂತ ಕಡಿಮೆ ಮಾರ್ಕ್ಸ್ ತಗೊಂಡಿದ್ದವರು ಫೇಲ್, 260ಕ್ಕಿಂತ ಹೆಚ್ಚಿಗೆ ಮಾರ್ಕ್ಸ್ ತಗೊಂಡ್ರೆ ಅವರು ಸೆಕೆಂಡ್ ಕ್ಲಾಸ್, 260ಕ್ಕಿಂತ ಕಡಿಮೆ ತಗೊಂಡ್ರೆ ಅವರು ಜಸ್ಟ್ ಪಾಸ್, 360ಕ್ಕಿಂತ ಹೆಚ್ಚಿಗೆ ಮಾರ್ಕ್ಸ್ ತಗೊಂಡಿದ್ದವರು ಫಸ್ಟ್ ಕ್ಲಾಸ್, 360ಕ್ಕಿಂತ ಕಡಿಮೆ ಮಾರ್ಕ್ಸ್ ತಗೊಂಡ್ರೆ ಸೆಕೆಂಡ್ ಕ್ಲಾಸ್.
ನಂತರ 530ಕ್ಕಿಂತ ಹೆಚ್ಚಿಗೆ ಮಾರ್ಕ್ಸ್ ತಗೊಂಡ್ರೆ ಡಿಸ್ಟಿಂಕ್ಷನ್, 530ಕ್ಕಿಂತ ಕಡಿಮೆ ಮಾರ್ಕ್ಸ್ ತಗೊಂಡ್ರೆ ಫಸ್ಟ್ ಕ್ಲಾಸ್. ತುಂಬಾ ಸಿಂಪಲ್ ಆಗಿದೆ, ತುಂಬಾ ಯೋಚನೆ ಮಾಡುವಂತ ಅವಶ್ಯಕತೆ ಇಲ್ಲ. ನಂತರ ಎಂಟರ್, ನೀವಿಲ್ಲಿ ನೋಡ್ತಾ ಇರಬಹುದು ಫಸ್ಟ್ ಕ್ಲಾಸ್ ಅಂತೇಳಿ ಬಂದಿದೆ. ಕಾಲಮ್ ಸೈಜ್ ಅನ್ನ ಕಡಿಮೆ ಮಾಡ್ತಾ ಇದ್ದೀನಿ ಈ ರೀತಿಯಾಗಿ. ನಾವೀಗ ನೆಕ್ಸ್ಟ್ ಪರ್ಸೆಂಟೇಜ್ ಮೇಲೆ ನಾವು ಯಾವ ರೀತಿ ಡಿಸ್ಟಿಂಕ್ಷನ್ ಮತ್ತು ಫಸ್ಟ್ ಕ್ಲಾಸ್ ಸೆಕೆಂಡ್ ಕ್ಲಾಸ್ ಅನ್ನ ಕ್ಯಾಲ್ಕುಲೇಟ್ ಮಾಡ್ಬೇಕಂತ ನೋಡೋಣ. ನಾನಿಲ್ಲಿ ಇದೇ ಫಾರ್ಮುಲಾವನ್ನ ಯೂಸ್ ಮಾಡ್ತಾ ಇದ್ದೀನಿ. ಈಗ ನಾವು ಪರ್ಸೆಂಟೇಜ್ ಮೇಲೆ ಫಾರ್ಮುಲಾವನ್ನ ಹಾಕೋಣ. ಮೊದಲು ಈಕ್ವಲ್ ಸಿಂಬಲ್, ನಂತರ ಇಫ್, ಓಪನ್ ಬ್ರಾಕೆಟ್, ನಂತರ ನಾನಿಲ್ಲಿ ಮಾರ್ಕ್ಸ್ ಜಾಗದಲ್ಲಿ ಪರ್ಸೆಂಟೇಜ್ ಅನ್ನ ಸೆಲೆಕ್ಟ್ ಮಾಡ್ತಾ ಇದ್ದೀನಿ. ನಂತರ ಗ್ರೇಟರ್ ದೆನ್, ನಾವಿಲ್ಲಿ ಎಷ್ಟು ಪರ್ಸೆಂಟೇಜ್ ಗಿಂತ ಜಾಸ್ತಿ ಇದ್ರೆ ಡಿಸ್ಟಿಂಕ್ಷನ್, ಫಸ್ಟ್ ಕ್ಲಾಸ್, ಸೆಕೆಂಡ್ ಕ್ಲಾಸ್ ಅಂತ ಬರಿಬೇಕು. ಇಲ್ಲಿ 85% ಅನ್ನ ನಾನಿಲ್ಲಿ ಕೊಡ್ತಾ ಇದ್ದೀನಿ. 85% ಗಿಂತ ಹೆಚ್ಚಿಗೆ ಪರ್ಸೆಂಟೇಜ್ ಇದ್ರೆ ಅವ್ರನ್ನ ನಾನಿಲ್ಲಿ ಡಿಸ್ಟಿಂಕ್ಷನ್ ಅಂತೇಳಿ ಮೆನ್ಷನ್ ಮಾಡ್ತಾ ಇದ್ದೀನಿ. ಕಾಮ, ಓಪನ್ ಇನ್ವರ್ಟೆಡ್ ಕಾಮ, ಡಿಸ್ಟಿಂಕ್ಷನ್ ಅಂತ ನಾವಿಲ್ಲಿ ಬರಿಬೇಕು. ಡಿಸ್ಟಿಂಕ್ಷನ್, ಕ್ಲೋಸ್ ಇನ್ವರ್ಟೆಡ್ ಕಾಮ, ಕಾಮ, ಇಫ್, ಓಪನ್ ಬ್ರಾಕೆಟ್, ಪರ್ಸೆಂಟೇಜ್ ಅನ್ನ ಸೆಲೆಕ್ಟ್ ಮಾಡ್ತಾ ಇದ್ದೀನಿ. ನಂತರ ಗ್ರೇಟರ್ ದೆನ್, 60% ಗಿಂತ ಜಾಸ್ತಿ ಇದ್ರೆ ಅವ್ರನ್ನ ನಾನಿಲ್ಲಿ ಫಸ್ಟ್ ಕ್ಲಾಸ್ ಅಂತೇಳಿ ಮೆನ್ಷನ್ ಮಾಡ್ತಾ ಇದ್ದೀನಿ. ಕಾಮ, ನಂತರ ಓಪನ್ ಇನ್ವರ್ಟೆಡ್ ಕಾಮ, ಫಸ್ಟ್ ಕ್ಲಾಸ್ ಅಂತೇಳಿ ಟೈಪ್ ಮಾಡಬೇಕು. ನಂತರ ಕ್ಲೋಸ್ ಇನ್ವರ್ಟೆಡ್ ಕಾಮ, ಕಾಮ, ಇಫ್, ಓಪನ್ ಬ್ರಾಕೆಟ್, ಸೆಲೆಕ್ಟ್ ಪರ್ಸೆಂಟೇಜ್, ನಂತರ ಗ್ರೇಟರ್ ದೆನ್ 45% ಗಿಂತ ಹೆಚ್ಚಿಗೆ ಪರ್ಸೆಂಟೇಜ್ ಇದ್ರೆ ಅವ್ರನ್ನ ನಾನಿಲ್ಲಿ ಸೆಕೆಂಡ್ ಕ್ಲಾಸ್ ಅಂತೇಳಿ ಮೆನ್ಷನ್ ಮಾಡ್ತಾ ಇದ್ದೀನಿ. ಕಾಮ, ಓಪನ್ ಇನ್ವರ್ಟೆಡ್ ಕಾಮ, ಸೆಕೆಂಡ್ ಕ್ಲಾಸ್, ನಂತರ ಕ್ಲೋಸ್ ಇನ್ವರ್ಟೆಡ್ ಕಾಮ, ಕಾಮ, ನಂತರ ಇಫ್, ಓಪನ್ ಬ್ರಾಕೆಟ್, ಸೆಲೆಕ್ಟ್ ಪರ್ಸೆಂಟೇಜ್, ಗ್ರೇಟರ್ ದೆನ್ 35 ಗಿಂತ ಹೆಚ್ಚಿಗೆ ಪರ್ಸೆಂಟೇಜ್ ಇದ್ದವ್ರನ್ನ ನಾನಿಲ್ಲಿ ಪಾಸ್ ಅಂತೇಳಿ ಮೆನ್ಷನ್ ಮಾಡ್ತಾ ಇದ್ದೀನಿ. 35% ಗಿಂತ ಕಡಿಮೆ ಪರ್ಸೆಂಟೇಜ್ ಇದ್ದವ್ರನ್ನ ನಾನಿಲ್ಲಿ ಫೇಲ್ ಅಂತ ಹೇಳ್ತಾ ಇದ್ದೀನಿ. ಕಾಮ, ಓಪನ್ ಇನ್ವರ್ಟೆಡ್ ಕಾಮ, ಪಾಸ್ ಅಂತೇಳಿ ನಾನಿಲ್ಲಿ ಟೈಪ್ ಮಾಡಬೇಕು. ನಂತರ ಕ್ಲೋಸ್ ಇನ್ವರ್ಟೆಡ್ ಕಾಮ, ಕಾಮ, ಓಪನ್ ಇನ್ವರ್ಟೆಡ್ ಕಾಮ, ಫೇಲ್, ನಂತರ ಕ್ಲೋಸ್ ಇನ್ವರ್ಟೆಡ್ ಕಾಮ. ನಾವಿಲ್ಲಿ ಎಷ್ಟು ಬ್ರಾಕೆಟ್ ಅನ್ನ ಹಾಕಿದೀವಿ ಕೌಂಟ್ ಮಾಡಬೇಕು. ನಂತರ ಅಷ್ಟೇ ಕ್ಲೋಸ್ ಬ್ರಾಕೆಟ್ ಅನ್ನ ನಾವಿಲ್ಲಿ ಹಾಕಬೇಕು. 1 2 3 4 ಬ್ರಾಕೆಟ್ ಅನ್ನ ನಾವಿಲ್ಲಿ ಹಾಕಿದೀವಿ. 1 2 3 4 4 ಕ್ಲೋಸ್ ಬ್ರಾಕೆಟ್ ಅನ್ನ ಹಾಕಿ ಆಗಿದೆ. ನಂತರ ಎಂಟರ್, ಈ ರೀತಿಯಾಗಿ ಈಗ ನೀವು ನೋಡ್ತಾ ಇರಬಹುದು. ಪರ್ಸೆಂಟೇಜ್ ಅನ್ನ ಯೂಸ್ ಮಾಡಿ ಆದ್ರೂ ನಾವಿಲ್ಲಿ ಫಸ್ಟ್ ಕ್ಲಾಸ್, ಸೆಕೆಂಡ್ ಕ್ಲಾಸ್, ಡಿಸ್ಟಿಂಕ್ಷನ್ ಅಂತ ಕ್ಲಾಸ್ ಅನ್ನ ಕಂಡುಹಿಡಿಯಬಹುದು ಅಥವಾ ಮಾರ್ಕ್ಸ್ ಅನ್ನಾದ್ರೂ ನಾವಿಲ್ಲಿ ಯೂಸ್ ಮಾಡಬಹುದು. ನಾನಿಲ್ಲಿ ಈ ಕಾಲಮ್ ಅನ್ನ ಡಿಲೀಟ್ ಮಾಡ್ತಾ ಇದ್ದೀನಿ. ನಾವು ಫಾರ್ಮುಲಾವನ್ನ ಹಾಕಬೇಕಾದ್ರೆ ಒಂದು ಕಾಮ ಅಥವಾ ಒಂದು ಬ್ರಾಕೆಟ್ ಹೆಚ್ಚು ಕಡಿಮೆ ಆದ್ರೂ ಫಾರ್ಮುಲಾ ರಾಂಗ್ ಆಗುತ್ತೆ. ಒಂದು ಸಲ ನಿಮ್ಗೆ ಗೊತ್ತಾಯ್ತಂದ್ರೆ ನೆಕ್ಸ್ಟ್ ನೀವು ಅದೇ ಫಾರ್ಮುಲಾನ ಎಡಿಟ್ ಮಾಡಬಹುದು. ಯಾವ ರೀತಿ ಆದ್ರೂ ನೀವು ಫಾರ್ಮುಲಾನ ಚೇಂಜ್ ಮಾಡಬಹುದು. ಈ ಕಾಲಮ್ ಅನ್ನ ನಾನಿಲ್ಲಿ ಡಿಲೀಟ್ ಮಾಡ್ತಾ ಇದ್ದೀನಿ. ನಂತರ ಇಲ್ಲಿ ಕ್ಲಿಕ್ ಮಾಡ್ತಾ ಇದ್ದೀನಿ, ಡ್ರ್ಯಾಗ್, ಈ ರೀತಿಯಾಗಿ ಈಗ ನೀವು ನೋಡ್ತಾ ಇರಬಹುದು. ನಂತರ ಗ್ರೇಡ್ ಅನ್ನ ಕಂಡುಹಿಡಿಯೋಣ. ಈಗ ಗ್ರೇಡ್ಗೆ ಸಹ ನಾವಿಲ್ಲಿ ಫಾರ್ಮುಲಾವನ್ನ ಯೂಸ್ ಮಾಡೋಣ. ಇದೇ ಫಾರ್ಮುಲಾನ ನಾನಿಲ್ಲಿ ಯೂಸ್ ಮಾಡ್ತಾ ಇದ್ದೀನಿ. ಕಾಲಮ್ ಸೈಜ್ ಅನ್ನ ಇನ್ಕ್ರೀಸ್ ಮಾಡ್ತಾ ಇದ್ದೀನಿ. ನಂತರ ಇಲ್ಲಿ ಕ್ಲಿಕ್ ಮಾಡ್ತಾ ಇದ್ದೀನಿ. ಗ್ರೇಡ್ ಸಹ ಅಷ್ಟೇ, ನೀವು ಪರ್ಸೆಂಟೇಜ್ ಅನ್ನಾದ್ರೂ ಯೂಸ್ ಮಾಡಬಹುದು ಅಥವಾ ಮಾರ್ಕ್ಸ್ ಅನ್ನಾದ್ರೂ ಯೂಸ್ ಮಾಡಬಹುದು. ಈಕ್ವಲ್, ನಂತರ ಇಫ್, ಓಪನ್ ಬ್ರಾಕೆಟ್, ಸೆಲೆಕ್ಟ್ ಟೋಟಲ್ ಮಾರ್ಕ್ಸ್, ಗ್ರೇಟರ್ ದೆನ್ 530 ಗಿಂತ ಹೆಚ್ಚಿಗೆ ಮಾರ್ಕ್ಸ್ ಇದ್ರೆ ನಾನು ಇಲ್ಲಿ ಅವ್ರಿಗೆ A+ ಗ್ರೇಡ್ ಅನ್ನ ಕೊಡ್ತಾ ಇದ್ದೀನಿ. ಕಾಮ, ಓಪನ್ ಇನ್ವರ್ಟೆಡ್ ಕಾಮ, A+. ನಾನಿಲ್ಲಿ ಡಿಸ್ಟಿಂಕ್ಷನ್, ಫಸ್ಟ್ ಕ್ಲಾಸ್, ಸೆಕೆಂಡ್ ಕ್ಲಾಸ್ ಪ್ಲೇಸ್ಗೆ ಮಾತ್ರ ಇಲ್ಲಿ ರೀಪ್ಲೇಸ್ ಅನ್ನ ಮಾಡ್ತಾ ಇದ್ದೀನಿ. A+, ಕ್ಲೋಸ್ ಇನ್ವರ್ಟೆಡ್ ಕಾಮ, ಕಾಮ, ಇಫ್, ಓಪನ್ ಬ್ರಾಕೆಟ್, ಸೆಲೆಕ್ಟ್ ಟೋಟಲ್ ಮಾರ್ಕ್ಸ್, ಗ್ರೇಟರ್ ದೆನ್ 360 ಗಿಂತ ಹೆಚ್ಚಿಗೆ ಮಾರ್ಕ್ಸ್ ಇದ್ರೆ ನಾನಿಲ್ಲಿ ಅವ್ರಿಗೆ A ಗ್ರೇಡ್ ಅನ್ನ ಕೊಡ್ತಾ ಇದ್ದೀನಿ. ಕಾಮ, ನಂತರ ಓಪನ್ ಇನ್ವರ್ಟೆಡ್ ಕಾಮ, A ಗ್ರೇಡ್, ಕ್ಲೋಸ್ ಇನ್ವರ್ಟೆಡ್ ಕಾಮ, ಕಾಮ, ಇಫ್, ಓಪನ್ ಬ್ರಾಕೆಟ್, ಸೆಲೆಕ್ಟ್ ಟೋಟಲ್ ಮಾರ್ಕ್ಸ್, ಗ್ರೇಟರ್ ದೆನ್ 260 ಮಾರ್ಕ್ಸ್. 260 ಗಿಂತ ಹೆಚ್ಚಿಗೆ ಮಾರ್ಕ್ಸ್ ಇದ್ರೆ ಅವ್ರಿಗೆ ನಾನಿಲ್ಲಿ B+ ಅನ್ನ ಕೊಡ್ತಾ ಇದ್ದೀನಿ. ನಂತರ ಕಾಮ, ಓಪನ್ ಇನ್ವರ್ಟೆಡ್ ಕಾಮ, B+, ಕ್ಲೋಸ್ ಇನ್ವರ್ಟೆಡ್ ಕಾಮ, ನಂತರ ಕಾಮ, ಇಫ್, ಓಪನ್ ಬ್ರಾಕೆಟ್, ನಂತರ ಸೆಲೆಕ್ಟ್ ಟೋಟಲ್ ಮಾರ್ಕ್ಸ್, ನಂತರ ಗ್ರೇಟರ್ ದೆನ್ 210 ಮಾರ್ಕ್ಸ್, ನಂತರ ಕಾಮ,
ಇಲ್ಲಿ 210 ಗಿಂತ ಹೆಚ್ಚಿಗೆ ಮಾರ್ಕ್ಸ್ ಇದ್ರೆ ಅವರು ಬಿ ಗ್ರೇಡ್, 210 ಗಿಂತ ಕಡಿಮೆ ಮಾರ್ಕ್ಸ್ ಇದ್ದವರಿಗೆ ನಾನಿಲ್ಲಿ ಸಿ ಗ್ರೇಡ್ ಅನ್ನ ಕೊಡ್ತಾ ಇದ್ದೀನಿ. ಸಿ ಗ್ರೇಡ್ ಅಂದ್ರೆ ಅವರು ಫೇಲ್ ಅಂತ ಅರ್ಥ. ನೀವು ಇದರಲ್ಲಿ ಯಾವುದೇ ಚೇಂಜಸ್ ನ ಮಾಡ್ಕೋಬಹುದು. ನಂತರ ಓಪನ್ ಇನ್ವರ್ಟೆಡ್ ಕಾಮಾ, ಬಿ ಗ್ರೇಡ್, ಕ್ಲೋಸ್ ಇನ್ವರ್ಟೆಡ್ ಕಾಮಾ, ನಂತರ ಕಾಮಾ, ಓಪನ್ ಇನ್ವರ್ಟೆಡ್ ಕಾಮಾ, ಸಿ ಗ್ರೇಡ್, ಕ್ಲೋಸ್ ಇನ್ವರ್ಟೆಡ್ ಕಾಮಾ, ನಂತರ ಎಷ್ಟು ಬ್ರಾಕೆಟ್ ಅನ್ನ ಹಾಕಿದೀವಿ ಕೌಂಟ್ ಮಾಡಬೇಕು. 1 2 3 4 4 ಬ್ರಾಕೆಟ್ ಅನ್ನ ನಾವಿಲ್ಲಿ ಹಾಕಿದೀವಿ. 1 2 3 4 ನಂತರ ಎಂಟರ್. ನಂತರ ಕಾಲಮ್ ಸೈಜ್ ಅನ್ನ ಕಡಿಮೆ ಮಾಡ್ತಾ ಇದ್ದೀನಿ ಈ ರೀತಿಯಾಗಿ. ನಂತರ ನಾವಿಲ್ಲಿ ಡ್ರ್ಯಾಗ್ ಮಾಡೋಣ. ಈಗ ಗೊತ್ತಾಯ್ತಲ್ವಾ? ತುಂಬಾ ಸಿಂಪಲ್ ಫಾರ್ಮುಲಾ, ಇದರಲ್ಲಿ ಯಾವುದೇ ಕಷ್ಟ ಇಲ್ಲ. ನೀವು ಇದೇ ಫಾರ್ಮುಲಾನ ಯಾವ ರೀತಿಯಾದ್ರೂ ಎಡಿಟ್ ಮಾಡಬಹುದು. ನೆಕ್ಸ್ಟ್ ನಾನು ರಿಮಾರ್ಕ್ಸ್ ಕಾಲಮ್ ಅನ್ನ ಡಿಲೀಟ್ ಮಾಡ್ತಾ ಇದ್ದೀನಿ. ನೀವು ರಿಮಾರ್ಕ್ಸ್ ಕಾಲಮ್ ಅನ್ನ ಯೂಸ್ ಮಾಡಬಹುದು. ಯಾವ ಸಬ್ಜೆಕ್ಟ್ ಅಲ್ಲಿ ಹಾರ್ಡ್ ವರ್ಕ್ ಮಾಡಬೇಕು ಈ ರೀತಿಯಾಗಿ. ಇಲ್ಲಿ ನಾನು ಅವರೇಜ್ ಕಾಲಮ್ ಅನ್ನ ಇನ್ಸರ್ಟ್ ಮಾಡ್ತಾ ಇದ್ದೀನಿ. ಅವರೇಜ್, ನಂತರ ಈಕ್ವಲ್, ನಂತರ ಇಲ್ಲಿ ಎ ವಿ ಅಂತ ಇಲ್ಲಿ ಟೈಪ್ ಮಾಡಿದ್ರೆ ನಿಮಗೆ ಕೆಳಗೆ ಆಪ್ಷನ್ಸ್ ಬರುತ್ತೆ, ನೀವು ಇಲ್ಲಿ ನೋಡ್ಕೋಬೇಕು. ಅವರೇಜ್ ಅಂತೇಳಿ ನಾನು ಇಲ್ಲಿ ಟೈಪ್ ಮಾಡ್ತಾ ಇದ್ದೀನಿ. ನೀವು ಯಾವ ರೀತಿಯಾಗಿ ಫಾರ್ಮುಲಾವನ್ನ ಹಾಕಬೇಕು ಅಂತ ಇಲ್ಲಿ ನಿಮಗೆ ತೋರಿಸುತ್ತೆ, ನೀವು ಈ ರೀತಿಯಾಗಿ ಸಹ ನೋಡ್ಕೋಬಹುದು. ನಂತರ ಓಪನ್ ಬ್ರಾಕೆಟ್, ನಾನಿಲ್ಲಿ ಈ ಸಬ್ಜೆಕ್ಟ್ ಮಾರ್ಕ್ಸ್ ಗಳನ್ನ ಸೆಲೆಕ್ಟ್ ಮಾಡ್ತಾ ಇದ್ದೀನಿ. ನಂತರ ಕ್ಲೋಸ್ ಬ್ರಾಕೆಟ್, ಎಂಟರ್. ನಮ್ಮ ಎಲ್ಲಾ ಸಬ್ಜೆಕ್ಟ್ ಅಲ್ಲಿ ಅವರೇಜ್ ಮಾರ್ಕ್ಸ್ ಅನ್ನ ಇದು ನಮ್ಗಿಲ್ಲಿ ತೋರಿಸುತ್ತೆ. ನಂತರ ಈ ರೀತಿಯಾಗಿ ಡ್ರ್ಯಾಗ್, ನೀವು ಇಲ್ಲಿ ನೋಡ್ತಾ ಇರಬಹುದು. ನಂತರ ಇಲ್ಲಿ ಸೆಲೆಕ್ಟ್ ಮಾಡ್ತಾ ಇದ್ದೀನಿ ಡೆಸಿಮಲ್ ಪ್ಲೇಸ್. ನಮಗಿಲ್ಲಿ 2 zeros ಮಾತ್ರ ಬೇಕು, ಅದಕ್ಕೋಸ್ಕರ ಇಲ್ಲಿ ನೀವು ನೋಡ್ತಾ ಇರಬಹುದು DIV ಅಂತ ಬಂದಿದೆ. ಯಾಕಂದ್ರೆ ಇಲ್ಲಿ ಯಾವುದೇ ಮಾರ್ಕ್ಸ್ ಇಲ್ಲ, ಅದಕ್ಕೋಸ್ಕರ ಈ ರೀತಿಯಾಗಿ ಬಂದಿದೆ. ಇದನ್ನ ನಾವೀಗ ಡಿಲೀಟ್ ಮಾಡೋಣ. ನಂತರ ಇನ್ನೊಂದು ಕಾಲಮ್ ಅಲ್ಲಿ ನಾನೀಗ ಮಿನಿಮಮ್ ಅಂತೇಳಿ ಟೈಪ್ ಮಾಡ್ತಾ ಇದ್ದೀನಿ. ಅಂದ್ರೆ ಎಲ್ಲ ಮಾರ್ಕ್ಸ್ ಗಿಂತ ಕಡಿಮೆ ಮಾರ್ಕ್ಸ್ ಯಾವ ಸಬ್ಜೆಕ್ಟ್ ಅಲ್ಲಿ ಬಂದಿದೆ, ಮಿನಿಮಮ್ ಮಾರ್ಕ್ಸ್ ಮತ್ತು ಮ್ಯಾಕ್ಸಿಮಮ್ ಮಾರ್ಕ್ಸ್. ಇದನ್ನು ಸಹ ನಾವು ಫಾರ್ಮುಲಾ ಯೂಸ್ ಮಾಡಿ ಕಂಡುಹಿಡಿಯಬಹುದು. ಯಾವ ರೀತಿ ಅಂತ ನೋಡೋಣ. ತುಂಬಾ ಸಿಂಪಲ್ ಫಾರ್ಮುಲಾಸ್. ಈಕ್ವಲ್ ಸಿಂಬಲ್, ನಂತರ MIN ಮಿನಿಮಮ್, ನಂತರ ಓಪನ್ ಬ್ರಾಕೆಟ್, ಸೆಲೆಕ್ಟ್ ಮಾರ್ಕ್ಸ್, ಕ್ಲೋಸ್ ಬ್ರಾಕೆಟ್, ಎಂಟರ್. ನೀವಿಲ್ಲಿ ನೋಡಬಹುದು ಯಾವುದು ತುಂಬಾ ಕಡಿಮೆ ಮಾರ್ಕ್ಸ್ ಇದೆ ಆ ಮಾರ್ಕ್ಸ್ ಅನ್ನ ನಮ್ಗಿಲ್ಲಿ ತೋರಿಸುತ್ತೆ ಈ ರೀತಿಯಾಗಿ. ನೀವು ಇದೇ ಪ್ಲೇಸ್ ಅಲ್ಲಿ ಸಬ್ಜೆಕ್ಟ್ ಸಹ ಹಾಕಬಹುದು. ನಂತರ ಮ್ಯಾಕ್ಸಿಮಮ್ ಈಕ್ವಲ್ MAX ಮ್ಯಾಕ್ಸಿಮಮ್, ಓಪನ್ ಬ್ರಾಕೆಟ್, ಸೆಲೆಕ್ಟ್ ಮಾರ್ಕ್ಸ್, ಕ್ಲೋಸ್ ಬ್ರಾಕೆಟ್, ಎಂಟರ್. ಈ ಮಾರ್ಕ್ಸ್ ಗಳಲ್ಲಿ ಮ್ಯಾಕ್ಸಿಮಮ್ ಮಾರ್ಕ್ಸ್ ಅನ್ನ ನಮ್ಗಿಲ್ಲಿ ತೋರಿಸುತ್ತೆ. ನಂತರ ಈ ರೀತಿಯಾಗಿ ಡ್ರ್ಯಾಗ್. ನೀವಿಲ್ಲಿ ಚೆಕ್ ಮಾಡಬಹುದು ಬೇಕಂದ್ರೆ ಕಡಿಮೆ ಮಾರ್ಕ್ಸ್ ಯಾವ್ದಿದೆ ಮತ್ತು ಹೆಚ್ಚಿಗೆ ಮಾರ್ಕ್ಸ್ ಯಾವ್ದಿದೆ ಅಂತ. ಇವತ್ತು ನಾವು ತಿಳ್ಕೊಂಡ್ವಿ ಫಾರ್ಮುಲಾವನ್ನ ಯಾವ ರೀತಿ ಎಡಿಟ್ ಮಾಡಬಹುದು ಮತ್ತು ಅದೇ ಫಾರ್ಮುಲಾವನ್ನ ಯಾವ ರೀತಿ ನಾವು ಯೂಸ್ ಮಾಡಬಹುದು ಅಂತ. ಅವರೇಜ್ ಅನ್ನ ಯಾವ ರೀತಿ ಕಂಡುಹಿಡಿಯೋದು, ನಂತರ ಮಿನಿಮಮ್ ಮಾರ್ಕ್ಸ್, ಮ್ಯಾಕ್ಸಿಮಮ್ ಮಾರ್ಕ್ಸ್. ನಂತರ ಒಂದು ರಿಸಲ್ಟ್ ಶೀಟ್ ಅಂದ್ರೆ ನಾವು ಸ್ಕೂಲ್ ನೇಮ್ ಅನ್ನ ಹಾಕಬೇಕು, ಸ್ಕೂಲ್ ಅಡ್ರೆಸ್ ಅನ್ನ ಹಾಕಬೇಕು, ಯಾವ ಇಯರ್ ರಿಸಲ್ಟ್ ಶೀಟ್. ಈ ರೀತಿಯಾಗಿ ನಾವು ಒಂದು ಪರ್ಫೆಕ್ಟ್ ರಿಸಲ್ಟ್ ಶೀಟ್ ಅನ್ನ ರೆಡಿ ಮಾಡಬೇಕು. ಅದರಲ್ಲಿ ನಾವು ಹೈಲೈಟ್ ಮಾರ್ಕ್ಸ್, ಹೆಚ್ಚಿಗೆ ಇರುವಂತಹ ಮಾರ್ಕ್ಸ್ ಅನ್ನ ಹೈಲೈಟ್ ಮಾಡಬಹುದು ಅಥವಾ ಕಡಿಮೆ ಇರುವಂತಹ ಮಾರ್ಕ್ಸ್ ಅನ್ನ ಹೈಲೈಟ್ ಮಾಡಬಹುದು. ಕಂಡೀಷನಲ್ ಫಾರ್ಮೆಟಿಂಗ್ ಅನ್ನ ಯೂಸ್ ಮಾಡಿ ಅದನ್ನ ಯಾವ ರೀತಿ ಮಾಡೋದಂತ ನೋಡೋಣ ನೆಕ್ಸ್ಟ್ ಕ್ಲಾಸ್ ಅಲ್ಲಿ.